ಮದುವೆ ಮಾಡಿಕೊಟ್ಟವ್ರನ್ನೇ ಬಲಿಪಶು ಮಾಡಬಾರ್ದು. ಕೊಲೆ ಮಾಡಿದ್ದರ ಬಗ್ಗೆ ಯಾವುದೇ ರೀತಿಯಾದಂಥ ಅಪರಾಧಿ ಪ್ರಜ್ಞೆ ಇಲ್ಲ. ನನಗೆ ಅವನು ಸೂಟೇಬಲ್ ಆಗಿರಲಿಲ್ಲ, ನನ್ನ ಕನಸಿತ್ತು, ಅದಕ್ಕೆ ಅವನು ಅಡ್ಡ ಬರ್ತಾ ಇದ್ದ, ಅದಕ್ಕೋಸ್ಕರ ಮುಗಿಸ್ಬಿಟ್ಟೆ. ನನ್ನ ಜೀವನಕ್ಕೆ ಅಡ್ಡ ಆಗ್ತಾ ಇದ್ದಾನೆ ಅಂತ ಅವನನ್ನು ಕೊಲ್ಲುವುದು ಎಷ್ಟು ಸರಿ? ಕೇತನ್ ಪಾರಿಕ್ನ ಕೇಸ್ನಲ್ಲಿ ಹೇಳೋದಾದ್ರೆ ಆ ಹುಡುಗಿಯ ತಂದೆ ತಾಯಿ ಇಬ್ಬರು ಹೇಳಿದ್ದಾರೆ, ನಮ್ಮ ಮಗಳು ತಪ್ಪು ಮಾಡಿದಾಳೆ ಅಂತಾದ್ರೆ ಅವಳನ್ನು ಮೇಲಿಂದ ತಳ್ಳಿ ಅಂತ. ಮೇಲಿಂದ ತಳ್ಳಿ ಅಂತ ಹೇಳೋದು ಸೊಲ್ಯೂಷನ್ ಆಗಿ ಕಂಡ್ರೂ ಕೂಡ Mind, body, soul. ನಮಸ್ಕಾರ, ಇದು ಮನಸ್ಸೇ ಓ ಮನಸ್ಸೇ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ಅಕ್ಷರಾ ದಾಮ್ಲೆ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ತೆ. ನಮಸ್ಕಾರ. ವೆಲ್ಕಮ್. ಇವತ್ತು ತುಂಬಾ ಚರ್ಚೆಯಲ್ಲಿರುವಂಥ ವಿಚಾರ ಏನು ಅಂತಂದರೆ, ಗಂಡಸರು ಎಷ್ಟು ಸೇಫ್ ಅಂತ. ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ ವಿಚಾರ ಅಲ್ಲ, ಆದರೆ ಮದುವೆ ಆದಮೇಲೆ ಗಂಡಸರಿಗೆ ಬರ್ತಾ ಇರುವಂಥ ಅಪಾಯಗಳ ಬಗ್ಗೆ ಮಾತಾಡೋದಾದರೆ, ಇತ್ತೀಚಿನ ದಿನಗಳಲ್ಲಿ ಅನೇಕ ಘಟನೆಗಳು ಕಂಡು ಬರ್ತಾ ಇವೆ. ಉದಾಹರಣೆಗೆ ಇತ್ತೀಚೆಗೆ ಪುಣೆಯಲ್ಲಾದಂಥ ಘಟನೆ ಇರ್ಬೋದು. ಕೇತನ್ ಪಾರಿಕ್ ಅವರನ್ನು ಕೋಟೆಯ ಮೇಲಿಂದ ತಳ್ಳಿದಂಥದ್ದು ಇರ್ಬೋದು, ಅಥವಾ ಕಳೆದ ವರ್ಷ ನಾರ್ತ್ ಈಸ್ಟ್ನಲ್ಲಿ ಆದಂಥ ಘಟನೆ ಇರ್ಬೋದು. ಹಿಂದೆ ಇಲ್ಲಿ ಒಂದು ರಿಂಗ್ ರೋಡ್ ಕೊಲೆ ಕೇಸು ಬೆಂಗಳೂರಿನಲ್ಲೂ ಕೂಡ ನಡೆದಿತ್ತು. ಹೌದು. ಇಲ್ಲಿ ಏನು ಕಾಣಿಸ್ತಾ ಇದೆ ಅಂತಂದರೆ, ಎಲ್ಲೋ ಒಂದು ಕಡೆ ಒಂಥರ ಅಸಹನೆ ಅನ್ನುವಂಥದ್ದು ಕ್ರೌರ್ಯಕ್ಕೆ ತಿರುಗ್ತಾ ಇದೆ. ಅಂದರೆ ಎಷ್ಟೋ ಸರ್ತಿ ಪ್ರತಿಯೊಬ್ಬರಿಗೂ, ಗಂಡಿಗೂ ಹೆಣ್ಣಿಗೂ ಅವರದ್ದೇ ಆದಂತಹ ಪಾರ್ಟ್ನರನ್ನು ಆಯ್ಕೆ ಮಾಡಿಕೊಳ್ಳುವಂಥ ಹಕ್ಕಿಲ್ವಾ ಕೇಳಿದ್ರೆ ಖಂಡಿತವಾಗ್ಲೂ ಇದೆ, ಇರಬೇಕು ಕೂಡ. ಅಪ್ಪ ಅಮ್ಮನ ಒತ್ತಾಯಕ್ಕೆ ಇನ್ಯಾರ ಜೊತೆ ಇರಬೇಕಾದಂಥ ಅಗತ್ಯ ಯಾರಿಗೂ ಇಲ್ಲ. ಆದರೆ ಅದನ್ನು ತಂದೆ ತಾಯಿಗೆ ನಾವು ಮನವರಿಕೆ ಮಾಡಬೇಕೇ ಹೊರತು ಯಾರನ್ನು ಇವರು ಆಗಬಹುದು, ನಿನಗೆ ಲೈಫ್ ಪಾರ್ಟ್ನರ್ ಆಗಿ ಆಗ್ಬೋದು ಅಂತ ಮದುವೆ ಮಾಡಿಕೊಟ್ಟವ್ರನ್ನೇ ಬಲಿಪಶು ಮಾಡಬಾರ್ದು ಅಲ್ವಾ? ಸೊ ಈ ಥರದ ಘಟನೆಗಳು ಬಹುಶಃ ನಾವು ನಿಜವಾಗ್ಲೂ ಅವರ ಮಾನಸಿಕ ಆರೋಗ್ಯದ ಕುರಿತು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ಯಾಕೆಂದರೆ ಸಾಧಾರಣವಾಗಿ ಈಗ ನಮಗೆ ನ್ಯೂಸ್ನಲ್ಲಿ ನಮಗೇನು ಕಾಣಿಸ್ಲಿಕ್ಕೆ ಕಂಡು ಬರ್ತಾ ಇದೆ ಅಂತಂದರೆ, ಕೊಲೆ ಮಾಡಿದ್ದರ ಬಗ್ಗೆ ಯಾವುದೇ ರೀತಿಯಾದಂಥ ಅಪರಾಧಿ ಪ್ರಜ್ಞೆ ಇಲ್ಲ. ಸರಿನೇ ಮಾಡಿದ್ದೇನೆ, ಯಾಕೆಂದರೆ ನನಗೆ ಅವನು ಸೂಟೇಬಲ್ ಆಗಿರಲಿಲ್ಲ, ನನಗೆ ಅವನು ಕಂಪ್ಯಾಟೇಬಲ್ ಆಗಿರಲಿಲ್ಲ, ನನಗೆ ನನ್ನ ಜೀವನದ ಏನು ಕನಸಿತ್ತು ಅದಕ್ಕೆ ಅವನು ಅಡ್ಡ ಬರ್ತಾ ಇದ್ದ, ಅದಕ್ಕೋಸ್ಕರ ಮುಗಿಸ್ಬಿಟ್ಟೆ ಅನ್ನುವಂಥ ಒಂದು. ಅಂದರೆ ಜೀವನವನ್ನು ಎಷ್ಟು, ಹೌದು, ಹಿಂದಿನಿಂದ ನಮ್ಮ ಸ್ಪಿರಿಚುವಲ್ ಗುರುಗಳೆಲ್ಲ ಹೇಳ್ತಿದ್ದದ್ದು ಹೌದು, ಜೀವನ ಅಂದರೆ ಒಂದು ನೀರಿನ ಮೇಲಿನ ಗುಳ್ಳೆಯ ಹಾಗೆ, ಯಾವಾಗ ಬೇಕಾದ್ರೂ ಹೋಗ್ಬೋದು ಅಂತ. ಹಾಗಂತ ಅದು ಮಾಮೂಲಾಗಿ ಎಲ್ಲರ ಜೀವನವೂ ಹಾಗೆ, ಅದನ್ನು ಚೆಂಡಿನ ಹಾಗೆ ಆಟ ಆಡೋದು ನಡೀತಾ ಇದೆ. ಬಟ್ ನಿಮ್ಗೆ ಈ ಥರದ್ದು ಯಾವ್ದಾದ್ರು ಕೇಸಸ್ ಬಂದದಿದೆಯಾ, ಅಥವಾ ಈ ಥರದ್ದು ನೋಡಿರೋದಿದೆಯಾ? ಕೆಲವು, ಅಂದರೆ ಒಬ್ಬರು ಕ್ಲೈಂಟು ಹೀಗೆ ಹೇಳಿದ್ದಿದೆ, ನನಗೆ ಒಂಥರ ಈಗ ನನಗೆ ಮನೆಯಲ್ಲಿ ಫೋರ್ಸ್ ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಮದುವೆ ಆಗುವಂತ. ನನಗೆ ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ, ಯಾಕೆಂದರೆ ನನಗೆ ನನ್ನದೇ ಆದಂಥ ಏನೋ ಎಲ್ಲ ಸಾಧನೆಗಳನ್ನು ಮಾಡಬೇಕು, ನಾನು ಗೋಲ್ ಓರಿಯೆಂಟೆಡು, ನಾನು ಮಾಮೂಲಿ ಹೆಣ್ಮಕ್ಳ ಥರ ಅಲ್ಲ, ನನಗೆ ಬರೀ ಏನೋ ಮನೆಯಲ್ಲಿ ಇದ್ದು ಗಂಡನ ಸೇವೆ ಮಾಡಿಕೊಂಡು ಹೀಗೆ ಇರಬೇಕು ಅಂತ ನನಗೆ ಆಸಕ್ತಿ ಇಲ್ಲ. ಹೇಗೆ ಇಲ್ಲಿ ಕೂಡ ಎಷ್ಟೋ ಸತಿ ನಾನು ಹೇಳೋದು, ಹೆಣ್ಣು ಮಕ್ಕಳು ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆಂದರೆ ಮದುವೆ ಆದ ತಕ್ಷಣ ಗಂಡನ ಸೇವೆ ಮಾಡಬೇಕು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಈಗ ಇನ್ನು ಎಷ್ಟೋ ಗಂಡಂದ್ರಿಗೆ ಇಲ್ಲ. ಅವರು ಸಮಾನವಾಗಿಯೇ ನೋಡೋದಕ್ಕೆ ಇಷ್ಟಪಡ್ತಾರೆ. ಈಗಿನ ಎಷ್ಟೋ ಗಂಡಂದ್ರಿಗೆ ಅವರು ಈಗ ಹಿಂದಿನ ಕಾಲದಲ್ಲಿದ್ದ ಹಾಗೆ ಹೆಂಡತಿ ಅಂತಂದರೆ ಗಂಡನ ಸೇವೆ ಮಾಡಬೇಕು, ಅವ್ರು ಬಂದಾಗ ಹೀಗೆ ಕಾಲೊತ್ತಬೇಕು ಅಂಥದ್ದೆಲ್ಲ ಎಕ್ಸ್ಪೆಕ್ಟೇಷನ್ಗಳು ಯಾವುದು ಇರುವುದಿಲ್ಲ. ಆಲ್ಮೋಸ್ಟ್ 99% ಕೀಟಾಣುಗಳು ಹೋದಾಗೆ ಬದಲಾಗಿದೆ. ಹೌದು. ಸೊ ಈಗಿನ ಎಷ್ಟೋ ಜನ ಗಂಡಂದ್ರು, ಈಗ ಉದಾಹರಣೆಗೆ ನನ್ನ ಹತ್ರ ಬರುವಂಥ ಕೆಲವು ಕ್ಲೈಂಟ್ಗಳು ಕೇಳ್ತಾರೆ, ನಾನು ನನ್ನ ಹೆಂಡತಿಯನ್ನು ಈಕ್ವಲ್ ಆಗಿ ನೋಡೋದಕ್ಕೆ ಬಯಸ್ತೇನೆ, ಅವಳು ಏನು ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾಳೋ, ಅವಳ ಜೀವನದಲ್ಲಿ ಇರ್ಬೋದು ಅಥವಾ ಅವಳ ವೈಯಕ್ತಿಕವಾಗಿ ಅಲ್ಲದೆ ಅವಳ ವೃತ್ತಿಯಲ್ಲಿ ಕೂಡ ತನ್ನದೇ ಆದಂಥ ಏನೋ ಒಂದು ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂತಾದರೆ ನಾವು ಸಪೋರ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೇವೆ, ಕೆಲಸಕ್ಕೆ ಹೋಗಬೇಕು ಅಂತಾದರೆ ನಾವು ಸಪೋರ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ಇಬ್ಬರು ಹೊಂದಾಣಿಕೆಯಲ್ಲಿ ಹೇಗೆ ಹೋಗ್ಬೋದು ಅನ್ನೋದನ್ನು ನಾವು ಹುಡುಕ್ಲಿಕ್ಕೆ ಇಷ್ಟಪಡ್ತೇವೆ ಅಂತ ಹೇಳಿದರೂ ಕೂಡ ಎಷ್ಟೋ ಸರ್ತಿ ಹೆಣ್ಮಕ್ಳು ಇಲ್ಲ, ನಮ್ಮ ಮೇಲೆ ದೌರ್ಜನ್ಯ ನಡೀತಾ ಇದೆ, ನಮ್ಮ ಮೇಲೆ ಹೀಗೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಇಸ್ ಇಟ್ ಅ ರಿಯಾಲಿಟಿ ಆರ್ ಅ ಪ್ರೀ ಕನ್ಸೀವ್ಡ್ ನೋಷನ್? ಅಂದರೆ ಅದನ್ನು ಒಂದು ಆ ಮೈಂಡ್ ಸೆಟ್, ಅದು ಏನದು? ಎಷ್ಟೋ ಕಡೆಗಳಲ್ಲಿ ಇದು ಪ್ರೀ ಕನ್ಸೀವ್ಡ್ ನೋಷನೇ ಆಗಿರ್ತದೆ. ಯಾಕೆಂದರೆ ಈಗ ನಿಮಗೆ ಇಂಥ ಒಂದು ವ್ಯವಸ್ಥೆ ಬೇಕು ಅಥವಾ ನಾನು ಇಂಥ ಜೀವನವನ್ನು ನಾನು ಬಯಸ್ತೇನೆ ಅಂತಂದಾಗ
ಗಂಡನಾಗುವಂಥ ವ್ಯಕ್ತಿ ಜೊತೆ ಅಥವಾ ಆಗಿರುವಂಥ ಅವನ ಜೊತೆ ಅಥವಾ ಈವನ್ ಇನ್ ಎ ರಿಲೇಷನ್ಶಿಪ್ ಪಾರ್ಟ್ನರ್ ಆಗಿದ್ದಂಥ ಸಂದರ್ಭದಲ್ಲಿ ಕೂಡ ಅವರು ಅದನ್ನು ಕಮ್ಯುನಿಕೇಟ್ ಮಾಡ್ಬೋದು. ನನಗೆ ಹೀಗಿರುವಂಥ ಜೀವನ ಬೇಕು ಅಂತ ಇದೆ, ನಿನಗೆ ಒಪ್ಪಿಗೆಯಾ ಅಂತ. ಆವಾಗ ಅಲ್ಲಿ ಚರ್ಚೆಗಳು ನಡೀಲಿಕ್ಕೆ ಸಾಧ್ಯ ಇದೆ ಮತ್ತು ಒಂದು ಯಾವ ಮಿಡ್ ಪಾಯಿಂಟ್ ಅಂತ ಏನಿದೆ ಅದನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಇದೆ. ಒಂದು ವೇಳೆ ಆಗೋದಿಲ್ಲ ಅಂತಾದರೆ ಅಟ್ಲೀಸ್ಟು ಬೇರೆ ಬೇರೆ ಆಗಿ ಆದರೂ ಜೀವನ ಮಾಡ್ಬೋದು. ಆದರೆ ನನ್ನ ಜೀವನಕ್ಕೆ ಅಡ್ಡ ಆಗ್ತಾ ಇದ್ದಾನೆ ಅಂತ ಅವನನ್ನು ಕೊಲ್ಲುವುದು ಎಷ್ಟು ಸರಿ, ಅವನನ್ನೇ ಅಡ್ಡ ಮಲಗಿಸಿದ್ರು ಅಲ್ವಾ? ಸೊ ಈ ಥರದ ಮನೋಭಾವವನ್ನು ನಾವು ಮೊದಲು ತಿದ್ದಬೇಕು. ಯಾಕೆಂದರೆ ಈ ಥರದ ಒಂದು ವಿಕೃತ ಮನಸ್ಸಿದೆ. ಆ ಕಾರಣದಿಂದಾಗಿ ಮತ್ತು ಈಗ ನಿಮಗೆ ಯೂಟ್ಯೂಬಲ್ಲೂ ಕೂಡ ಬಹಳ ಸುಲಭವಾಗಿ ಕಲೀಲಿಕ್ಕೆ ಸಿಗ್ತದೆ. ನಿನ್ನೆ ನಾನು ಸುಮ್ಮನೆ 2008ರಲ್ಲಿ ಬಂದಂಥ ಒಂದು ಸಿನಿಮಾ ವೆಡ್ನೆಸ್ಡೇ ಅಂತ ಒಂದು ಸಿನಿಮಾ ಬಂದಿತ್ತು ಹಿಂದಿಯಲ್ಲಿ. ನಾಸಿರುದ್ದೀನ್ ಶಾ ಅನುಪಮ್ ಖೇರ್ ಎಲ್ಲ. ಅದರಲ್ಲಿ ಅವನೊಂದು ಬಹಳ ಒಳ್ಳೆಯ ಮಾತು ಹೇಳ್ತಾನೆ, ನೀವು ಇಂಟರ್ನೆಟ್ನಲ್ಲಿ ಬಾಂಬನ್ನು ಹೇಗೆ ತಯಾರು ಮಾಡೋದು ಅಂತ ಹುಡುಕಿದರೆ ನಿಮಗೆ 130 120 ವೆಬ್ಸೈಟ್ಗಳಲ್ಲಿ ಬಹಳ ಸುಲಭವಾಗಿ ಬಾಂಬ್ ತಯಾರು ಮಾಡೋದು ಹೇಗೆ ಇನ್ನೂ ಜಾಸ್ತಿ ಈಗ ಇನ್ನೂ ಜಾಸ್ತಿ ಇರ್ಬೋದು. ಸೊ ಅದೇ ರೀತಿ ಮತ್ತೆ ಈ ಡಾರ್ಕ್ ವೆಬ್ ಅನ್ನುವಂಥದ್ದು ಅದಕ್ಕೆ ಬೇಕಾದನ್ನ ಪೂರೈಸುತ್ತೆ ಕೂಡ. ಹೌದು, ಇವಾಗ ಈ ಸ್ಟೋರಿಗಳಲ್ಲಿ ಆಗಿರುವಂಥದ್ದು ಇರ್ಬೋದು, ಸುಪಾರಿ ಕಿಲ್ಲರ್ಗಳನ್ನ ಇದು ಮಾಡುವಂಥದ್ದು. ಹೌದು. ಆ್ಯಂಡ್ ಕೆಲವೇ ₹1000 ಬರ್ತಾರೆ, ಅವ್ರಿಗೆ ಅದೊಂದು ವೃತ್ತಿ ಆಗಿರುತ್ತೆ. ಆ್ಯಂಡ್ ಅವ್ರಿಗೆ ಇನ್ನೊಬ್ಬರ ಜೀವನದ ಬಗ್ಗೆ ಪರಿವೂ ಇರಲ್ಲ. ಎಲ್ಲಿ ಇದಕ್ಕೆ ಕೊನೆ ಅಂತ, ವ್ಯಾ ಶುಡ್ ವಿ ಪುಟ್ ಅ ಫುಲ್ ಸ್ಟಾಪ್? ಒಂದು ಈಗ ಉದಾಹರಣೆಗೆ ಕೇತನ್ ಪಾರಿಕ್ನ ಕೇಸ್ನಲ್ಲಿ ಹೇಳೋದಾದರೆ, ಆ ಹುಡುಗಿಯ ತಂದೆ ತಾಯಿ ಇಬ್ಬರು ಹೇಳಿದ್ದಾರೆ, ನಮ್ಮ ಮಗಳು ತಪ್ಪು ಮಾಡಿದಾಳೆ ಅಂತಾದರೆ ಅವಳನ್ನು ಮೇಲಿಂದ ತಳ್ಳಿ ಅಂತ. ಮೇಲಿಂದ ತಳ್ಳಿ ಅಂತ ಹೇಳೋದು ಒಂದು ಕ್ಷಣಿಕವಾಗಿ ಎಲ್ಲೋ ಒಂದು ಕಡೆ ಸೊಲ್ಯೂಷನ್ ಆಗಿ ಕಂಡ್ರೂ ಕೂಡ ಇಮೋಷನಲ್ ಔಟ್ಬರ್ಸ್ಟ್, ಅದು ಇಮೋಷನಲ್ ಔಟ್ಬರ್ಸ್ಟ್ ಅಷ್ಟೇ. ಅದರಿಂದಾಗಿ ನಮಗೆ ಪರಿಹಾರ ಸಿಗೋದಿಲ್ಲ. ಯಾಕೆಂದರೆ ಒಂದು ಘಟನೆಗೆ ಈ ಥರದ ಶಿಕ್ಷೆ ಸಿಕ್ಕಿದೆ ಅಂದ ತಕ್ಷಣ ಮುಂದೆ ಆಗುವಂಥ ಘಟನೆಗಳು ಆಗೋದಿಲ್ಲ ಅಂತೇನಿಲ್ಲ. ಯಾಕೆಂದರೆ ಅವರು ಸ್ಟ್ರಿಕ್ಟ್ ಆ್ಯಕ್ಷನ್ ಅಂತೂ ತಗೊಳ್ಳೇಬೇಕಾಗುತ್ತೆ. ಸ್ಟ್ರಿಕ್ಟ್ ಆ್ಯಕ್ಷನ್ ಅಂತೂ ಖಂಡಿತವಾಗ್ಲೂ ತಗೊಳ್ಳೇಬೇಕು. ಯಾಕೆಂದರೆ ಹೋದ ಜೀವಕ್ಕೆ ಯಾವ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನ್ಯಾಯ ಕೊಡ್ಬೋದು ಆ ರೀತಿಯಲ್ಲಿ ನ್ಯಾಯ ಕೊಡುವುದಂತೂ ನಮ್ಮ ಸಮಾಜದ ಕರ್ತವ್ಯ. ಬರೀ ನ್ಯಾಯಾಂಗದ ಕರ್ತವ್ಯ ಅಷ್ಟೇ ಅಲ್ಲ, ಒಂದು ಸಮಾಜದ ಕರ್ತವ್ಯ. ಆದರೆ ಅದರ ಹೊರತಾಗಿ ಬಹುಶಃ ವಯಸ್ಸಿಗೆ ಬಂದಂಥ ಮಕ್ಕಳಿಗೆ, ಅಂದರೆ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಅವ್ರಿಗೆ ಈ ಥರದ ಒಂದಷ್ಟು ತಿಳುವಳಿಕೆಗಳನ್ನು ಕೊಡಬೇಕು. ನಿಮಗೆ ಆಸಕ್ತಿ ಇಲ್ಲ ಅಂತಾದರೆ ಒತ್ತಾಯ ಇಲ್ಲ. ಮದುವೆ ಆಗೋದು ಅಂದರೆ ನಾವು ಹೇಳಿದ್ದ ನಮ್ಮ ಇದು ಕುಟುಂಬದ ಗೌರವ ಹಾಗೆ ಹೀಗೆ ಅಂತಲೇ ನಾವು ನಿಮ್ಮನ್ನು ಯಾವುದೋ ಒಂದು ಕೂಪಕ್ಕೆ ತಳ್ಳುವುದಿಲ್ಲ ಅನ್ನುವಂಥದ್ದನ್ನು ನಾವು ಬಹುಶಃ ಮನವರಿಕೆ ಮಾಡಬೇಕು. ಮತ್ತು ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಅನ್ನೋದನ್ನು ನಾವು ಹೆಚ್ಚು ಜಾಸ್ತಿ ಒಂದು ಪ್ರಾಕ್ಟೀಸಿಗೆ ತರಬೇಕು ಅಂತ ನನಗೆ ಕಾಣಿಸ್ತದೆ. ಆವಾಗ ಏನಾಗ್ತದೆ, ಅವ್ರ ಮಧ್ಯದಲ್ಲಿ ಏನಾದರೂ ಕಲಹಗಳಿದ್ದರೆ ಅಥವಾ ಎಷ್ಟೋ ಸರ್ತಿ ಏನಾಗ್ತದೆ, ವಯಸ್ಸಿಗೆ ಬಂದ ಮೇಲೂ ಕೂಡ ತಂದೆ ತಾಯಿ ಹತ್ರ ಹೇಳುವಂಥ ಒಂದು ಆ ಅನ್ಯೋನ್ಯತೆ ಇರೋದಿಲ್ಲ ಎಷ್ಟೋ ಸರ್ತಿ. ಅಂದರೆ ಇದನ್ನು ಒಬ್ಬ ಸೈಕಾಲಜಿಸ್ಟೇ ಮಾಡಬೇಕಾ ಅಥವಾ ಯಾರು ಮಾಡಬೇಕು, ಇದನ್ನು ಯಾರ ಹತ್ರ ಹೋಗಬೇಕು? ಅವರು ಸಾಧಾರಣವಾಗಿ ಸೈಕಾಲಜಿಸ್ಟ್ ಮಾಡಿದ್ರೆ ಒಳ್ಳೆಯದು. ಯಾಕೆ ಅಂತಂದರೆ ಮನಸ್ಸಿನ ವಿಷಯಗಳನ್ನು ಹೆಚ್ಚು ಆಳವಾಗಿ ಕಲ್ತಿರುವಂಥವ್ರು ಇರ್ತಾರೆ. ಯಾಕೆಂದರೆ ಇದರಲ್ಲಿ ಇನ್ನೂ ಒಂದು ಸಮಸ್ಯೆ ಆಗ್ತದೆ. ಈಗ ಹಿರಿಯರು ಅಂತ ಹೇಳಿ ಹೋದಾಗ ಅವ್ರು ಎಷ್ಟೋ ಸರ್ತಿ ನ್ಯೂಟ್ರಲ್ ಆಗಿ ನೋಡದೆ ಅವರ ಮನಸ್ಸಿನ ಅಭಿಪ್ರಾಯಗಳನ್ನು ಒಂದಷ್ಟು ಹೇರಲಿಕ್ಕೆ ಪ್ರಯತ್ನ ಪಡ್ತಾರೆ. ಈಗ ಉದಾಹರಣೆಗೆ ನನ್ನದೇ ಅನುಭವದಲ್ಲಿ ಅದು ಕೂಡ ಒಂದು ಮ್ಯಾರೇಜ್ ಕೌನ್ಸಿಲಿಂಗೇ ಮಾಡ್ತಾ ಇದ್ದೆ. ಅವರು ಇನ್ನೊಬ್ಬರು ಕೌನ್ಸಿಲರ್ ಹತ್ರ ಹೋಗಿದ್ರು. ಅವ್ರು ಎಂಥವ್ರು ಅಂತಂದರೆ, ಅವರು ಸೈಕಾಲಜಿಸ್ಟ್ ಅಲ್ಲ, HR ಆಗಿ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ 25-30 ವರ್ಷ ಇದು ಸರ್ವಿಸ್ನಲ್ಲಿದ್ದವರು. ಹಾಗಾಗಿ ಅವರು, ನಾನು ಹ್ಯೂಮನ್ ರಿಸೋರ್ಸ್ನಲ್ಲೇ ಇದ್ದವನು, ನನಗೆ ಮನುಷ್ಯರ ಜೊತೆ ಸಂಪರ್ಕದಲ್ಲಿ ಇದ್ದವನು, ನಾನು ಅವರನ್ನೇ ಎಲ್ಲ ಕೌನ್ಸಿಲ್ ಮಾಡ್ತಿದ್ದೆ ಅಂತ ಹೇಳಿ ಅವರಿಗೆ ಎಲ್ಲ ಕ್ಷೇತ್ರದಲ್ಲೂ ಕೌನ್ಸಿಲಿಂಗ್ ಮಾಡೋದಕ್ಕೆ ನಾನು ಯೋಗ್ಯ ಅನ್ನುವಂಥ ಒಂದು ಮನಸ್ಥಿತಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಲಿಕ್ಕೆ ತಾನೇ ಅವರಿಗೆ ಸರ್ಟಿಫಿಕೇಟ್ ಕೊಟ್ಕೊಂಡು. ಹೌದು. ಸೊ ಈಗ ಇಂಥವರಲ್ಲಿ ಹೋದಾಗ ಏನಾಗ್ತದೆ ಅಂತಂದರೆ, ಅವರು ಸರಿಯಾದಂಥ ನ್ಯೂಟ್ರಲ್ ಆಬ್ಜೆಕ್ಟಿವ್ ವೇಯಲ್ಲಿ ನೋಡಲಿಕ್ಕೆ ಅವರಿಗೆ ಆ ರೀತಿಯಾದಂಥ ಟ್ರೈನಿಂಗ್ ಇರೋದಿಲ್ಲ. ಅವರು ಮನುಷ್ಯರ ಜೊತೆಗೆ ಮಾತಾಡಬಹುದು, ಆದರೆ ಆಬ್ಜೆಕ್ಟಿವ್ ಆಗಿ ಈ ಥರದ ಒಂದು ಕಾನ್ಫ್ಲಿಕ್ಚುಯಲ್ ಸಿಚುವೇಶನ್ ಇದ್ದಾಗ ಹೇಗೆ ನೋಡೋದು ಅನ್ನುವಂಥದ್ದು ಸಮಸ್ಯೆ ಬರ್ತದೆ. ಸೊ ಆ ಕಾರಣದಿಂದಾಗಿ ಅಟ್ಲೀಸ್ಟ್ ಕ್ವಾಲಿಫೈಡ್ ಪ್ರೊಫೆಷನಲ್ಗಳ ಹತ್ರ ಹೋದರೆ ಯಾರಾದ್ರೊಬ್ಬರು ನ್ಯೂಟ್ರಲ್ ವ್ಯಕ್ತಿ ಅಗತ್ಯ ಇದ್ದೇ ಇರ್ತೀರಾ. ಬಟ್ ಅಲ್ಟಿಮೇಟ್ಲಿ ಎಪಿಸೋಡನ್ನು ಕೊನೆಗೊಳಿಸುವಾಗ ಅದು ಯಾವುದೇ ಪರಿಸ್ಥಿತಿ ಇದ್ದರೂ ಮಾತಿನ ಮೂಲಕ ಬಗೆಹರಿಸ್ಬೋದು. ಅದು ಯಾವುದೇ ಸಿಚುವೇಶನ್ ಇದ್ದರೂ ಕೂಡ ಅದನ್ನು ಓಪನ್ ಆಗಿ ಡಿಸ್ಕಸ್ ಮಾಡೋ ಮೂಲಕ ಅದಕ್ಕೊಂದು ಪರಿಹಾರ ಪಡ್ಕೊಳ್ಬೋದು. ಇನಿಷಿಯಲಿ ಅದರ ಇಫೆಕ್ಟ್ ಸ್ವಲ್ಪ ಡ್ರಾಸ್ಟಿಕ್ ಇರೋ ಚಾನ್ಸಸ್ ಇರುತ್ತೆ ಕೆಲವು ಕಡೆ. ಅದನ್ನು ಹೇಗೆ ನಾವು ಅರ್ಥಕೊಂಡು ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ನಮ್ಮ ಮೆಚ್ಯೂರಿಟಿ ಇರುತ್ತೆ. ಪ್ಲಸ್ ನಾವು ಯಾರ ಜೊತೆ ಅದನ್ನು ಮಾತಾಡ್ತೀವಿ ಅವ್ರದ್ದು ಮೆಚ್ಯೂರಿಟಿ ಇರುತ್ತೆ.
ಅದನ್ನೆಲ್ಲ ಮಾಡೋದು ಬಿಟ್ಟು ಈ ಥರದ ಶಾರ್ಟ್ ಕಟ್ಗಳನ್ನು ಹುಡುಕಿದ್ರೆ ನಿಮ್ಮ ಲೈಫೇ ಅಥವಾ ನಿಮ್ಮ ಭವಿಷ್ಯನೇ ಕಟ್ ಶಾರ್ಟ್ ಆಗುವಂಥ ಒಂದು ಪರಿಸ್ಥಿತಿ ಬರುತ್ತೆ ಅನ್ನೋದು ಐ ಥಿಂಕ್ ಇಟ್ಸ್ ಅನ್ ಓಪನ್ ಇದು ಎಲ್ಲರಿಗೂ ಗೊತ್ತಿರುವಂತಹ ಸತ್ಯ. ಥ್ಯಾಂಕ್ ಯು ಸೋ ಮಚ್. ಈ ರೀತಿಯ ಮತ್ತೊಂದು ಘಟನೆ ನಮ್ಮ ಕಣ್ಣು ಮುಂದೆ ಕಾಣದೇ ಇರಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ, ನಮ್ಮೆಲ್ಲರ ಮನಸ್ಸನ್ನು ಒಂದು ಪಾಸಿಟಿವ್ ಯೋಚನೆಯೊಂದಿಗೆ ನಡೆಸ್ಕೊಂಡು ಹೋಗೋಣ ಅಂತ ಅನ್ನುವ ಕಳಕಳಿಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಯಿತು ಅಂತಂದರೆ, ನಮ್ಮ ಚಾನಲ್ನ ಎಲ್ಲ ಕಾರ್ಯಕ್ರಮಗಳು ಇಷ್ಟ ಆಯಿತು ಅಂತಂದರೆ ಈ ಪ್ರೀತಿನ ಎಲ್ಲರ ಜೊತೆ ಹಂಚಿ ಅಂತ ಹೇಳ್ತಾ ನಮಸ್ಕಾರ.